ಒಂದು ಕಡೆ ಭಾರತದ ಆರ್ಥಿಕ ಬೆಳವಣಿಗೆ ವಿಚಾರದಲ್ಲಿ ಸುಳ್ಳು ಹೇಳಲಾಗಿದೆಯಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಸುಳ್ಳು ಹೇಳಿಬಿಟ್ರೆ ಇದರಲ್ಲೂ ಕೂಡ ಅಂತ ಆರ್ಥಿಕ ಬೆಳವಣಿಗೆ ವಿಚಾರದಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ, ಇದೇ ಥರ ಸುಧಾರಣೆ ಆಗ್ತಾ ಹೋದರೆ 2047ಕ್ಕೆ ಭಾರತದ GDP ಶೇಕಡ 8ರಷ್ಟು ಆಗಿಬಿಡುತ್ತೆ ಎನ್ನುವ ಒಂದು ಹೇಳಿಕೆ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನವರು ಕೊಟ್ಟಿದ್ದರು. ಇದೇ ಥರ ಹೇಳಿಕೆ ಅಂದರೆ ಡೆವಲಪ್ಮೆಂಟ್ ಆಗ್ತಾ ಇದ್ದರೆ 2047ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ 100ನೇ ವರ್ಷಕ್ಕೆ ಏನಾಗ್ಬಿಡುತ್ತೆ, ಶೇಕಡ 8ರಷ್ಟು GDP ಆಗಿಬಿಡುತ್ತೆ ಅಂತ ಇವರು ಹೇಳಿಕೆ ಕೊಟ್ಟಿದ್ದರು. ಈ ಹೇಳಿಕೆಯನ್ನೇ ಅಬ್ಬಬ್ಬ ನೋಡಿದ್ರ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನವರು ಹೇಳಿಬಿಟ್ಟಿದ್ದಾರೆ, ಈ ಥರ ಆಗ್ತಾ ಇದೆ, GDP ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳಿಬಿಟ್ಟಿದ್ರು. ಇದೇ ನಿಜ, ಇದೇ ಅದ್ಭುತ, ಭಾರತದ ವೇಗ ಹೇಗಿದೆ ನೋಡ್ರಿ, ವಿಶ್ವದಲ್ಲಿ ಅಷ್ಟನೇ ಸ್ಥಾನ ಇಷ್ಟನೇ ಸ್ಥಾನ ಎಲ್ಲ ಮಾತಾಡ್ಬಿಟ್ಟಿದ್ರು, ಜೋರಾಗಿ ಅದ್ರ ಬಗ್ಗೆ ಪ್ರಚಾರ ಆಗೋಯ್ತು. ಆದರೆ ಇಂಥ ಹೇಳಿಕೆಗಳಿಗೆ ಒಂದು ಅಧಿಕೃತ ಮಾನ್ಯತೆ ಬರಬೇಕಾದಾಗ ಅದರದೊಂದು ಅಥಾರಿಟೇರಿಯನ್ ಅಂತ ಒಂದು ಸಂಸ್ಥೆ ಇರುತ್ತೆ, ಅದರ ಉನ್ನತ ಮಟ್ಟದ ಒಂದು ಸಂಸ್ಥೆ ಇರುತ್ತೆ. ಈ ಒಂದು ವಿಷಯದಲ್ಲಿ IMF ಅಂತ ನಾವು ಭಾವಿಸೋಣ. IMF ಹೇಳ್ತಾ ಇದೆ, ಅಲ್ಲ ಸ್ವಾಮಿ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನವರೇ, ಇದು ನಿಮ್ಮ ಹೇಳಿಕೆ ಅಷ್ಟೇ, ನೀವೇನೋ ಹೇಳಿಕೊಂಡಿದ್ದೀರಿ, ಇಟ್ಸ್ ಯುವರ್ ಪರ್ಸ್ನಲ್ ಸ್ಟೇಟ್ಮೆಂಟ್, ಇದಕ್ಕೂ IMFಗೂ ಸಂಬಂಧ ಇಲ್ಲ, ನಿಮ್ಮ ಖುಷಿಗೋ ನೀವು ಏನೋ ಹೇಳ್ಕೊಂಡಿದ್ದೀರಿ ಅಷ್ಟೇ, ಇದು ಅಫಿಷಿಯಲ್ ಅಲ್ಲ. IMF ಈ ಮಾತನ್ನು ಹೇಳ್ತಾ ಇಲ್ಲ. ಹೌದೌದು 2047ಕ್ಕೆ ನಿಮ್ಮ GDP ಶೇಕಡ 8ರಷ್ಟು ಆಗಿಬಿಡುತ್ತೆ ಇದೇ ಥರ ಮೇಂಟೈನ್ ಮಾಡಿದ್ರೆ ಅಂತ IMF ಹೇಳ್ತಾ ಇಲ್ಲ. ನಿಮ್ಮ ವೈಯಕ್ತಿಕ ಈ ರಾಜಕಾರಣಿಗಳಲ್ಲಿ ಕೆಲವು ಸ್ಟೇಟ್ಮೆಂಟ್ಸ್ ಬರ್ತವೆ, ಯಾವುದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತ ಅನಿಸುತ್ತೋ ಅವಾಗೇನು ಮಾಡಿಬಿಡ್ತಾರೆ ರಾಜಕಾರಣಿಗಳು ಅಥವಾ ಪಕ್ಷ, ಇದೆಲ್ಲಪ್ಪ ಅದು ವೈಯಕ್ತಿಕ ಏನೋ ಹೇಳ್ಕೊಂಡಿದ್ದಾರೆ, ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತಾರೆ. ಈ ಹೇಳಿಕೆ ಕೂಡ ಅದೇ ಮಾನದಂಡದಲ್ಲಿ ನೋಡಲಾಗಿದೆ. IMF ಹೇಳ್ತಾ ಇದೆ, ಅಂತಾರಾಷ್ಟ್ರೀಯ ನಿಧಿ ಆ ಸಂಸ್ಥೆ ಹೇಳ್ತಾ ಇದೆ, ಇಲ್ಲಿ ಅವ್ರು ಹೇಳ್ತಿರೋದು ಇಷ್ಟೇ ವಿಷಯ, ನಿಮ್ಮ ಹೇಳಿಕೆ ಕೊಟ್ಟಿದ್ದೀರಲ್ವಪ್ಪ ನೀವು ಅಷ್ಟೇ, ಇದು ನಿಮಗಷ್ಟೇ ಇದು ಹೇಳಿಕೆ, ಇದಕ್ಕೂ ಭಾರತಕ್ಕೂ ನಾವು IMFನವ್ರಿಗೂ ಸಂಬಂಧ ಇಲ್ಲ ಅಂತ ಜೂಲಿ ಕೊಜಾಕ್ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೃಷ್ಣಮೂರ್ತಿಯವರು ಹೇಳಿದ್ದಿಷ್ಟೇ, ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಉತ್ತಮ ಆರ್ಥಿಕ ನೀತಿಯನ್ನು ರೂಪಿಸಿಬಿಟ್ಟಿದೆ, ಆರ್ಥಿಕ ವಲಯದಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ, ಇನ್ನಷ್ಟು ಸುಧಾರಣೆ ಮಾಡಿಬಿಟ್ರೆ 2047ರ ತನಕ ಭಾರತದ GDP ಶೇಕಡ 8ರಷ್ಟೇ ಇರುತ್ತೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಜೂಲಿ ಕೊಜಾಕ್ ಹೇಳ್ತಾರೆ, ಕೃಷ್ಣಮೂರ್ತಿಯವರು IMFನಲ್ಲಿ ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಷ್ಟೇ, ಅವ್ರು ಹೇಳಿಕೆ ಕೊಟ್ಕೊಂಡಿದ್ದಾರೆ. IMF ಈ ಹೇಳಿಕೆಯನ್ನು ರೆಪ್ರೆಸೆಂಟ್ ಮಾಡಲ್ಲ, ಇದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ನೀತಿಯನ್ನು ಪ್ರತಿಬಿಂಬಿಸ್ತಾ ಇಲ್ಲ, ಇದು ಈ ಸ್ಟೇಟ್ಮೆಂಟ್ಗೂ IMFಗೂ ಸಂಬಂಧ ಇಲ್ಲ. ಕಾರ್ಯನಿರ್ವಾಹಕ ನಿರ್ದೇಶಕರು ಆಯಾ ರಾಷ್ಟ್ರಗಳನ್ನಷ್ಟೇ ಪ್ರತಿನಿಧಿಸ್ತಾರವರು. ಶೀಘ್ರದಲ್ಲಿಯೇ ವಿಶ್ವ ಆರ್ಥಿಕತೆ ಮುನ್ನೋಟದ ವರದಿಯನ್ನು ಪರಿಷ್ಕರಿಸಿ ನಾವು ಪ್ರಕಟಿಸ್ತೀವಿ, ಆಗ ಅಸಲಿ ಎತ್ತು ನಿಮಗೆ ಗೊತ್ತಾಗುತ್ತೆ ಎನ್ನುವ ಒಂದು ವಿಚಾರವನ್ನು ಜೂಲಿ ಕೊಜಾಕ್ ಅವರು ಒಂದು ಕಡೆ ಹೇಳ್ತಾರೆ. ಅವರು ಅಂದರೆ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಈ ಶೇಕಡ 8ರ ಆರ್ಥಿಕತೆ, ವಿಶ್ವದಲ್ಲಿ ಆರ್ಥಿಕತೆಯಲ್ಲಿ ನಾವು ಹೀಗೆ ಮುನ್ನುಗ್ತಾ ಇದ್ದೀವಿ ಹಾಗೆ ಮುನ್ನುಗ್ತಾ ಇದ್ದೀವಿ ಅಂತ ಹೇಳಿ ಒಂದಷ್ಟು ವಿಷಯಗಳು ಮುನ್ನೆಲೆಗೆ ಬರ್ತಾ ಇದೆ. ತಕರಾರಿಲ್ಲ, ಒಂದು ವೇಳೆ ಅಷ್ಟೆಲ್ಲ ಮುಂದುವರೆದಿದ್ವಾ ತುಂಬ ಸಂತೋಷ ರೀ, ನಾವೆಲ್ಲ ಹೆಮ್ಮೆ ಪಡೋಣ, ಖುಷಿ ಪಡೋಣ. ಆದರೆ ಇದು IMF ಹೇಳಬೇಕಲ್ವಾ, ಅಂಕಿ ಸಂಖ್ಯೆಗಳು ಬೇಕಲ್ವಾ. ಭಾರತದ ಅನೇಕ ಅರ್ಥಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ, ಸ್ವಾಮಿ ಏನಿದು 8ರ GDP ಅಂತ ಮಾತಾಡ್ತಾ ಇದ್ದೀರಿ, ಎಲ್ಲಿದ್ದೀರಾ ನೀವು, 8ರಷ್ಟು GDP ಇದ್ದಿದ್ದೇ ಆದರೆ ಶೇಕಡ, ನೀವು ಕನಿಷ್ಠ ಪಕ್ಷ ಶೇಕಡ 7ರ ಲೆಕ್ಕದಲ್ಲಿ, ಶೇಕಡ 7ರವರೆಗೂ 1% ಬಿಟ್ಬಿಡೋಣ, ಅದರಲ್ಲಿ ಶೇಕಡ 7ರವರೆಗೂ ಉಳಿತಾಯದಲ್ಲಿ ತೋರಿಸ್ಬೇಕು, ಅದನ್ನು ಇಲ್ಲ ಖರ್ಚಲ್ಲಾದರೂ ತೋರಿಸ್ಬೇಕು ನೀವು ಅಂತ. ಹಾಗೆ ಅಲ್ವೇ, 8ರಷ್ಟು ನಾನು ಬೆಳವಣಿಗೆ ಸಾಧಿಸಿದ್ದೀನಿ, 8ರಷ್ಟು ಬೆಳವಣಿಗೆ ನಾನು ಕಂಡುಬಿಟ್ಟಿದ್ದೀನಿ ಅಂತ ನೀವು ಹೇಳಿದಾಗ ಈ ಲೆಕ್ಕಾಚಾರ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಸಂಪಾದನೆ ಮಾಡಿದಾಗ 1 ಲಕ್ಷನೋ 2 ಲಕ್ಷನೋ 5 ಲಕ್ಷನೋ ಸಂಪಾದನೆ ಮಾಡ್ತಾನೆ ಅಂತ ಅಂದುಕೊಳ್ಳೋಣ. ಸಂಪಾದನೆ ಮಾಡಿದಾಗ ಖರ್ಚು ಮಾಡ್ತಾನವನು, ಇಲ್ವಾ ಸೇವಿಂಗ್ಸ್ ಮಾಡ್ತಾನವನು, ಉಳಿತಾಯ ಮಾಡ್ತಾನವನು. ಎರಡೇ ಮಾಡೋಕ್ಕೆ ಸಾಧ್ಯ. ಅವನು ಮನೆ ತೊಗೋಬಹುದು, ಕಾರ್ ತೊಗೋಬಹುದು, ಇಲ್ಲ ಬ್ಯಾಂಕಲ್ಲಿ FD ಇಡಬಹುದು, ಬ್ಯಾಂಕಲ್ಲಿ ಹಣ ಇಟ್ಟಿರಬಹುದು, ಇಷ್ಟೇ ತಾನೇ ಮಾಡೋಕ್ಕೆ ಸಾಧ್ಯ. ಖರ್ಚು ಮಾಡ್ತಾನವನು, ಇಲ್ಲ ಉಳಿತಾಯ ಮಾಡ್ತಾನೆ. ಈ ಭಾರತದ ಅರ್ಥಶಾಸ್ತ್ರಜ್ಞರು ಹೇಳ್ತಿರೋದು, ಅನೇಕ ದೊಡ್ಡವರು, ಸ್ವಾಮಿ 8ರಷ್ಟು ನೀವು GDP ತೋರಿಸ್ತಾ ಇದ್ದೀರಿ, ಆಯಿತು ಇಟ್ಕೊಳ್ಳಿ ನೀವು ಆ ಲೆಕ್ಕನ, ಅದರಲ್ಲಿ 7% ಅಷ್ಟಾದರೂ ಜನ ಉಳಿತಾಯ ಮಾಡಿರೋ ತೋರಿಸಿ ನೀವು, ಇಲ್ವಾ ಜನ ಖರ್ಚು ಮಾಡಿರೋದಾದರೂ ತೋರಿಸಿ. ಖರ್ಚು ಮಾಡಿರೋ ಲೆಕ್ಕ ಉಳಿತಾಯ ಮಾಡಿರೋ ಲೆಕ್ಕ ಶೇಕಡ 7ರಷ್ಟು ಬಂದು ಬಿಡಬೇಕಲ್ಲಿ. ಇದು ಬರದೇ ಇದ್ದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಅರ್ಥ ಅಂತ. 1% ಬಿಟ್ಬಿಡೋಣಪ್ಪ ಆಯಿತು, 7% ಆದರೂ ಉಳಿತಾಯದಲ್ಲಿ ಇರಬೇಕು, 7% ಆದರೂ ಖರ್ಚಲ್ಲಿರಬೇಕು. ಇದು ಯಾವ ಥರದ ಲೆಕ್ಕ ಹಾಕಿದ್ರೂ ಕೂಡ ಸದ್ಯದ ಭಾರತದಲ್ಲಿ ಉಳಿತಾಯ ಮತ್ತು ಖರ್ಚಿನ ಲೆಕ್ಕ ಶೇಕಡ 3 ದಾಟ್ತಾ ಇಲ್ಲ, ಶೇಕಡ 3 ದಾಟ್ತಾ ಇಲ್ಲ. ಈ ವ್ಯಕ್ತಿ ಹೇಳಿರೋದು ಏನು ಕೃಷ್ಣಮೂರ್ತಿ ಅಂದರೆ, ಇಲ್ಲ ಇದು 2047ರವರೆಗೂ ನಾವು ಶೇಕಡ 8ರ GDP ಸಾಧಿಸ್ಬಿಡ್ತೀವಿ ಅಂತ. ಇವತ್ತೊಂದು ಕಥೆನೇ ಸರಿಯಾಗಿಲ್ಲ, ಇನ್ನು 2047ಕ್ಕೆ ಹೋಗ್ಬಿಟ್ರು. ಇದು ಸುಳ್ಳು ಅಂತ ಅನೇಕರು ಹೇಳಿದರು.
ಇದಕ್ಕೀಗ ಚಾಟಿ ಬೀಸದಂತೆ IMF ಕೂಡ ಮಾತಾಡಿದೆ. ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಇದ್ದಾರಲ್ಲಪ್ಪ, ಇದು ಅವ್ರ ಹೇಳಿಕೆ ಅಷ್ಟೇ. ಶೇಕಡ 8% ಆಗಿಬಿಡುತ್ತೆ GDP, ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ. ಅವರು ಭಾರತವನ್ನು ಪ್ರತಿನಿಧಿಸಿ ಹೇಳಿಕೆ ಕೊಡ್ತಾ ಇದ್ದಾರೆ. ನಮ್ಮ ಅನಾಲಿಸಿಸ್ಸು, ನಮ್ಮ ಪರಿಷ್ಕೃತ ವರದಿಗಳು, ನಮ್ಮ ಅಧ್ಯಯನ ಇದ್ಯಾವುದು ಆಧರಿಸಿ ನಾವು ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ಅವ್ರು ಹೇಳೋ ಮೂಲಕವಾಗಿ ಚಾಟಿ ಬೀಸುವಂಥ ಹೇಳಿಕೆ ಇವರಿಗೆ ಬಂದಿದೆ. ಇನ್ನೊಂದು ಕಡೆ ನಾವು ನೆಕ್ಸ್ಟ್ ಸ್ಟೋರಿ ಗಮನಿಸ್ತಾ ಬಂದರೆ, idea is that with the kind of growth that India has registered now in the last 10 years, if we can redouble the good policies that we've implemented over the last 10 years and accelerate the reforms, then India can grow at 8% from here on till 2047. And if India grows at 8%, India can be a $55 trillion economy. Now, that will sound quite audacious, especially if you take into account the fact that EY predicts India to be a $26 economy by 2047. So that's about, less than half. The basic idea is that with the kind of growth that India has registered now in the last 10 years, if we can redouble the good policies that we've implemented over the last 10 years and accelerate the reforms, then India can grow at 8% from here on till 2047. And if India grows at 8%, India can be a $55 trillion economy. Now, that will sound quite audacious, especially if you take into account the fact that EY predicts India to be a $26 economy by 2047. So that's about, less than half. So viewers would wonder, where are the differences? So let me explain for our viewers. So if we assume 7% growth in real terms, 5% inflation, which is what has been there ever since the inflation targeting framework has been implemented, and 3% depreciation of the rupee, that translates into 9% growth in dollar terms, 7 plus 5 minus 3. Why minus 3? Because depreciation of the rupee actually subtracts from growth in dollar terms. So at 9%, using the rule of 70, which is typically what we all use for calculating the number of years it takes to double our money, the basic idea is that with the kind of growth that India has registered now in the last 10 years, if we can redouble the good policies that we've implemented over the ರೂಪಾಯಿಯ ಅಪಮೌಲ್ಯವನ್ನು ಲೆಕ್ಕ ಹಾಕಿಬಿಟ್ಟಿದ್ದೀವಿ. ಡಾಲರ್ ಎದುರುಗಡೆಯ ರೂಪಾಯಿಯ ಕುಸಿತವನ್ನು ಲೆಕ್ಕ ಹಾಕಿ ಹೇಳ್ತಾ ಇದ್ದೀವಿ. ನಾವು 8% ಆಗಿಬಿಡುತ್ತೆ. ಇದೇ ರೀತಿ ನಾವು ಯೋಜನೆಗಳನ್ನು ಡಬಲ್ ಮಾಡಿಕೊಂಡು, ಪ್ಲಾನನ್ನು ಡಬಲ್ ಮಾಡ್ಕೊಂಡು ಹೋಗ್ತಾ ಇದ್ದರೆ 2047ರ ವೇಳೆಗೆ ನಾವು 8% GDPಯನ್ನು ಸಾಧಿಸ್ಬಿಡ್ತೀವಿ ಅನ್ನುವ ಒಂದು ಮಾತನ್ನು ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಅವರು ಹೇಳ್ತಾ ಇದ್ದಾರೆ. ಇವರು IMFನ ಕಾರ್ಯನಿರ್ವಹಣಾ ನಿರ್ದೇಶಕರು. ಇವರು ಜೊತೆಗೆ ಭಾರತವನ್ನು ರೆಪ್ರೆಸೆಂಟ್ ಕೂಡ ಮಾಡ್ತಾರೆ. ಆದರೆ IMF ಇದನ್ನು ಒಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಂಟ್ರೆಸ್ಟಿಂಗು, ಇವ್ರು ಹೇಳ್ತಿರೋದು $55 ಟ್ರಿಲಿಯನ್ ಎಕಾನಮಿ ಆಗಿಬಿಡುತ್ತೆ ನಮ್ಮದು ಅಂತ. ಭಾರತದ ಸದ್ಯದ ಗೋಲು, ಚುನಾವಣಾ ಪ್ರಚಾರ ಸಭೆಗಳಲ್ಲಿ, ಪ್ರಚಾರ ಭಾಷಣಗಳಲ್ಲಿ ಇವರು ಮಾತಾಡ್ತಿರೋದು $5 ಟ್ರಿಲಿಯನ್ ಎಕಾನಮಿ ಮಾಡಿಬಿಡ್ತೀವಿ ಅಂತ. $1 ಟ್ರಿಲಿಯನ್ ಅಂದರೆ ಇನ್ನೇನೂ ಅಲ್ಲ, 1,00,000 ಕೋಟಿ ಅಂತ. 1 ಟ್ರಿಲಿಯನ್ ಅಂದರೆ $1,00,000 ಕೋಟಿ. ಇದೆಯಲ್ರಿ, ಭಾರತನೇ 40 ಲಕ್ಷ ಕೋಟಿ 50 ಲಕ್ಷ ಕೋಟಿವರೆಗೂ ಬಜೆಟೆಲ್ಲ ಮಂಡಿಸುತ್ತಲ್ರಿ, ಹೌದಲ್ವಾ? ಇದು ಡಾಲರ್ನ ಮಾತಾಡ್ತಿರೋದು. 1 ರೂಪಿ ಮತ್ತು $1 ಎಷ್ಟಿದೆ ಅಂತ, 55 ಲಕ್ಷ ಕೋಟಿ ಡಾಲರನ್ನು ನಾವು ಮಾಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸಂತೋಷ, ಅಷ್ಟಾದರೆ ಸಂತೋಷ. ಅದಕ್ಕೆ ಬೇಕಿರ್ತಕ್ಕಂಥ ಪೂರಕ ಅಂಕಿಅಂಶಗಳು ನಮ್ಮ ಬಳಿ ಇಲ್ವಲ್ಲ. ಎಲ್ಲಿದೆ ಭಾರತದಲ್ಲಿ 8% GDP? ಇದು ಒಂದು ಭಾಗ. 3% ಅಷ್ಟು ಮಾತ್ರ ಸೇವಿಂಗ್ಸ್ ಮತ್ತು ಖರ್ಚು ನಮ್ಮಲ್ಲಿ ಸಿಗ್ತಾ ಇದೆ. ಅದರ ಮೇಲೆ 1% ಇಟ್ಕೊಳ್ಳೋಣಪ್ಪ, 4% ಆಯಿತು. ಎಲ್ಲಿಂದ ತರ್ತಾ ಇದ್ದೀರಿ 8% GDP? ನೀವು ಲೆಕ್ಕ ತೋರಿಸ್ಬಿಟ್ರೆ ನಮಗೂ ಖುಷಿಯಾಗುತ್ತೆ ಅಂತ ಒಂದು ಭಾಗ. ಭಾರತದಲ್ಲಿ ನಿಜಕ್ಕೂ ಅಂತಹ ಒಂದು ವಾತಾವರಣ ಇದ್ದದ್ದೇ ಆದರೆ ಇದಕ್ಕೆ FDIನೂ ಒಂದು ಮಾನದಂಡವಾಗಿ ಬಳಸ್ತಾರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇಷ್ಟೊಂದು ಅಭಿವೃದ್ಧಿ ಆಗ್ತಿರ್ತಕ್ಕಂಥ ಒಂದು ಆರ್ಥಿಕ ಸನ್ನಿವೇಶದಲ್ಲಿ ಹೆಚ್ಚಾಗಬೇಕಾಗಿತ್ತು. ಆದರೆ 31% FDI ಕಡಿಮೆ ಆಗಿದೆ. ಅಂದರೆ ಒಂದು ಪೂರಕವಾಗಿರ್ತಕ್ಕಂಥ ಆರ್ಥಿಕ ವಾತಾವರಣ ಇದ್ದಾಗ ಯಾರೂ ಕೂಡ ಹಣವನ್ನು ಭಾರತದಿಂದ ತೆಗೆಯಲ್ಲ, ಹಣವನ್ನು ಇನ್ವೆಸ್ಟ್ ಮಾಡ್ತಾರಾಗ ಲಾಭ ಬರುತ್ತೆ, ಚೆನ್ನಾಗಿ ಒಳ್ಳೆ GDP ಇದೆ, 47ಕ್ಕೆ $55 ಟ್ರಿಲಿಯನ್ ಎಕಾನಮಿ ನಮ್ದು ಆಗಿಬಿಡುತ್ತೆ ಅನ್ನೋದಾಗಿದ್ದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರಬೇಕಾಗಿದೆ. ಇಷ್ಟೊತ್ತಿಗೆ ಇನ್ನೂ 31% ಕಡಿಮೆ ಆಯ್ತಲ್ಲ, ಇದು ಯಾಕೆ ಅಂತ ಆರ್ಥಿಕ ತಜ್ಞರು ಕೇಳ್ತಾ ಇದ್ದಾರೆ. ಜೊತೆಗೆ ಸೇವಿಂಗ್ಸ್ ಮತ್ತು ಖರ್ಚಿನ ಲೆಕ್ಕ ನೀವು ಹೇಳ್ತಿರೋ GDP ನಂಬರ್ಗೆ ಮ್ಯಾಚೇ ಆಗ್ತಾ ಇಲ್ಲ. 1% ಬಿಟ್ಬಿಟ್ರು, 7% ಆದರೂ ಭಾರತೀಯರದ್ದು
GDPಯ ಭಾಗವಾಗಿ ಸೇವಿಂಗ್ಸ್ ಇರಬೇಕಾಗಿತ್ತು, ಖರ್ಚು ಮಾಡೋ ಲೆಕ್ಕ ಆದರೂ ಸಿಗಬೇಕಾಗಿತ್ತು. ಇದು ಸಿಗ್ತಿಲ್ವಲ್ಲ, ಇದೆಲ್ಲ ಬಿಟ್ಟುಬಿಡೋಣ. IMF ಹೇಳಬೇಕಾಗಿತ್ತಲ್ಲ, ಹೌದು ಇಷ್ಟ ಆಗ್ತಿದೆ ಅಂಥೇಳಿ IMF ಹೇಳಿದೆ. ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಅವರು ಭಾರತವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಷ್ಟೇ, ಆದರೆ ಅವ್ರ ಲೆಕ್ಕ ನಾವು ಒಪ್ಪಕ್ಕಾಗಲ್ಲ. ಅದು ಅವರ ವೈಯಕ್ತಿಕ ಹೇಳಿಕೆ ಅಷ್ಟೇ ಅಂತ ನಾವು ಇನ್ನೂ ಪರಿಷ್ಕರಿಸ್ತೀವಿ, ಪರಿಷ್ಕರಣೆ ಆದಮೇಲೆ ಮಾತಾಡ್ತೀವಿ ಅಂತ ಕೂಡ IMF ಹೇಳ್ಕೊಂಡಿದೆ. ಇರಲಿ.